ಎಲ್ಲರಿಗೂ ನಮಸ್ಕಾರ. ಆತ್ಮಾವಲೋಕನ ಅಥವಾ ಇಂಟ್ರಾಸ್ಪೆಕ್ಷನ್ ಇದು ಮನುಷ್ಯನಿಗೊಂದು ಸಹಜ ಗುಣದ ರೀತಿಯಲ್ಲಿ ನಡೀತಾ ಹೋಗಬೇಕು. ಸಂಸ್ಕೃತದಲ್ಲಿ ಹೀಗೊಂದು ಸುಭಾಷಿತವಿದೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈರಿತಿ. ಈ ಒಂದು ಸುಭಾಷಿತದ ಅರ್ಥ ಅಂತಂದರೆ ಮನುಷ್ಯ ಪ್ರತಿದಿನವೂ ಲೆಕ್ಕ ಹಾಕಬೇಕು. ಇವತ್ತಿನ ದಿನ ನಾನೊಬ್ಬ ಮನುಷ್ಯನ ರೀತಿಯಲ್ಲೇ ವರ್ತಿಸಿದೆನಾ ಅಥವಾ ಒಬ್ಬ ಪಶುವಿನ ರೀತಿಯಲ್ಲಿ ವರ್ತಿಸಿದೆನಾ ಅಂತ. ಯಾಕೆಂದರೆ ಪ್ರತಿದಿನವೂ ವ್ಯಾಪಾರಿಗಳು ಕೂಡ ಲೆಕ್ಕ ಹಾಕ್ತಾರೆ, ತಮಗಿವತ್ತು ಲಾಭವಾಯ್ತಾ ನಷ್ಟವಾಯ್ತಾ ಏನು ಅಂತ ಹೇಳಿ ಅವತ್ತಿನ ದಿನದ ಲೆಕ್ಕವನ್ನು ಅವತ್ತಿಗೆ ಚುಕ್ತ ಮಾಡಿ ಅವರು ಮಲಗೋದು. ಅದೇ ರೀತಿಯಲ್ಲಿ ಮನುಷ್ಯನು ಕೂಡ ತನ್ನ ಒಂದು ವ್ಯಕ್ತಿತ್ವದ ಒಂದು ಪಾಪ ಪುಣ್ಯಗಳ ಏನೊಂದು ನಿದರ್ಶನವಿದೆ, ಅದು ಹೇಗೆ ನಡೀತಾ ಇದೆ, ನನಗೆ ಅದೇ ಒಂದು ಕನ್ನಡಿಯಾಗಬೇಕು. ನಾನು ನಡೆಯುವಂತಹ ದಾರಿಯಲ್ಲಿ ಅದೇ ನನಗೆ ಮುಂದಿನ ಹಾದಿಯನ್ನು ತೋರಿಸ್ತಾ ಹೋಗುತ್ತೆ. ಇವತ್ತಿನ ದಿನ ನಾನು ಹೀಗೆ ವರ್ತಿಸಿದ್ದೇನೆ, ಇದು ಸರಿಯಾ ತಪ್ಪಾ ಅನ್ನುವಂಥ ಆ ಒಂದು ಮನಸ್ಸಿನಲ್ಲಿ ನಡೆಯುವಂತಹ ಒಂದು ವಾಗ್ವಾದಗಳಿದೆ ಅಲ್ಲ, ಅದನ್ನು ಮನುಷ್ಯ ಪ್ರತಿದಿನವೂ ಕೂಡ ರಾತ್ರಿ ಮಲಗುವ ಹೊತ್ತಿಗೆ ಮಾಡಲೇಬೇಕು. ಮನುಷ್ಯನ ಒಂದು ಗುಣ ನೋಡಿ ಹೇಗಿರುತ್ತೆ ಅಂತ. ತನ್ನ ಕಾಲು ಬುಡದಲ್ಲಿ ದೊಡ್ಡ ಹೆಣವೇ ಸತ್ತು ಬಿದ್ದಿರುತ್ತೆ, ದೊಡ್ಡ ಹೆಣವಿರುತ್ತೆ. ಆದರೆ ಅದನ್ನು ನೋಡಿ ಮನುಷ್ಯ ಯೋಚನೆ ಮಾಡೋದಿಲ್ಲ. ಮನುಷ್ಯ ಯೋಚನೆ ಮಾಡೋದು ಯಾರ ಬಗ್ಗೆ ಗೊತ್ತಾ? ಪಕ್ಕದ ಒಂದು ಎಲೆಯ ಮೇಲೆ ಒಂದು ನೊಣ ಬಿದ್ದಿರುತ್ತಲ್ಲ ಸತ್ತಿರೋದು, ಅದನ್ನು ನೋಡಿ ಹೇಳ್ತಾ ಇರ್ತಾನೆ, ಅವರ ಎಲೆ ಮೇಲೆ ನೊಣ ಸತ್ತು ಬಿದ್ದಿದೆ ಅಂತ. ಹೀಗೆ ನಮ್ಮ ಕಾಲ ಬುಡದಲ್ಲಿ ಏನೇ ಇರಲಿ, ದೀಪದ ಬುಡದಲ್ಲಿ ಯಾವತ್ತಿದ್ರೂ ಕತ್ಲೇನೆ ತಾನೆ. ಅದಕ್ಕೆ ನಮ್ಮ ಕಾಲ ಬುಡದ ತಪ್ಪು ಯಾವತ್ತೂ ನಮಗೆ ಅರಿವಾಗೋದಿಲ್ಲ. ನಮಗಿಂದ ಏನಾದರೂ ತಪ್ಪಾಯಿತು ಅಂತ ಆಯ್ತಾ, ಅದು ಏನು ಮಾಡೋದು, ಹಾಗೇನೆ ನಡೆದೇ ಹೋಯ್ತು, ನನ್ನ ಕೈಲಿ ಏನೂ ಇರಲಿಲ್ಲ ಅಂತ ಅನ್ನೋದು. ಆದರೆ ಅದೇ ಬೇರೆಯವರಿಂದ ತಪ್ಪಾಯಿತು ಅಂದರೆ, ನಮಗೇನಾದರೂ ತೊಂದರೆ ಆದರೆ ಎಂಥ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ನಾನು, ಅವ್ರ ಕೈಯಿಂದ ಅದು ಎಂಥ ದೊಡ್ಡ ಅನ್ಯಾಯ ಆಗೋಯ್ತು ಅಂತ ಅದರ ಬಗ್ಗೆ ಬಹಳ ಕ್ರಿಟಿಕಲ್ ಆಗಿ ಮಾತನಾಡೋದು. ಹೀಗೆ ಮನುಷ್ಯ ಒಂದು ರೀತಿಯಲ್ಲಿ ತನಗೆ ತಾನು ಎಂಪಥೆಟಿಕಲ್ ಆಗಿ ಸಿಂಪಥೆಟಿಕ್ ಆಗಿ ಇದ್ಕೊಂಡು ಬೇರೆಯವರ ವಿಷಯಕ್ಕೆ ಬಂದರೆ ಮಾತ್ರ ಬಹಳ ಕ್ರಿಟಿಕಲ್ ಆಗಿ ವರ್ತಿಸೋದು ಮನುಷ್ಯನ ಒಂದು ಟಿಪಿಕಲ್ ಗುಣವಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಇದರಲ್ಲಿ ನಾನು ಈ ವಿಷಯಗಳನ್ನು ಹೇಳ್ತಾ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಜ್ಞಾಪಿಸ್ಕೊಳ್ತಾ ಇದ್ದೆ. ಅಂದರೆ ತಾನು ನುಡಿದಂತೆಯೇ ನಡೆಯೋದು ಹಾಗೂ ತನ್ನ ಅನುಭವಕ್ಕೆ ಬಂದ ನಂತರವಷ್ಟೇ ಅದನ್ನು ಮತ್ತೊಬ್ಬರಿಗೆ ಹೇಳುವಂಥದ್ದು ಅನ್ನೋದಿದೆಯಲ್ಲ, ಅದನ್ನು ಕೇವಲ ಕೆಲವೊಂದು ಸಜ್ಜನರಷ್ಟೇ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅಂಥದ್ರಲ್ಲಿ ರಾಮಕೃಷ್ಣ ಪರಮಹಂಸರು ಕೂಡ ಒಬ್ಬರು. ಅವರ ಬಳಿ ಒಂದು ದಿವಸ ಒಂದು ತಾಯಿ ಬಂದು ಹೇಳ್ತಾಳೆ, ನನ್ನ ಮಗ ಬಹಳಷ್ಟು ಸಕ್ಕರೆ ತಿಂತಾ ಇದ್ದಾನೆ, ಅವನಿಗೆ ಇದನ್ನು ನಾನು ಏನಂದ್ರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಏನಾದರೂ ಒಂದು ಉಪಾಯ ನೀವು ಹೇಳಬೇಕಲ್ಲ ಅಂತ. ಆಗ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಗೊತ್ತಾ? ಕೂಡಲೇ ಏನೋ ಒಂದು ಕಾರಣ ಹೇಳಿ ಅವರನ್ನು ಸಾಗ ಹಾಕೋದಿಲ್ಲ. ತಾಯಿ, ನೀನೊಂದು 3 ದಿವಸ ಬಿಟ್ಕೊಂಡು ಬಾ, ಅದರ ನಂತರ ನಾನು ನಿನಗೆ ಮಾತನಾಡ್ತೀನಿ ಅಂತ ಹೇಳ್ತಾರೆ. 3 ದಿವಸದ ನಂತರ ಅವಳು ಬರ್ತಾಳೆ. ಆಗ ರಾಮಕೃಷ್ಣ ಪರಮಹಂಸರು ಅವರಿಗೆ ತಿಳಿ ಹೇಳಿ ಕಳಿಸ್ತಾರಂತೆ, ಅವರ 3 ದಿನದ ಸಮಯವನ್ನು ತಗೊಂಡಿದ್ದಾದರೂ ಯಾಕೆ, ತಾನು ಸಿಹಿ ಹೆಚ್ಚು ತಿಂತಾ ಇರೋದನ್ನ ಮೊದಲು ಆ ಗುಣವನ್ನು ಕಡಿಮೆ ಮಾಡಿಕೊಂಡು ನಂತರ ಮತ್ತೊಬ್ಬರಿಗೆ ನಾನು ತಿಳಿಸ್ಬೇಕು ಅನ್ನುವಂಥ ಒಂದು ಮಹತ್ತರವಾದ ಯೋಚನೆಯಿಂದ, ಏನು ತಾನು ಇನ್ನೊಬ್ಬರಿಗೆ ಹೇಳಿ ಕಳಿಸೋದು, ಬೇರೆಯವರಿಗೆ ಇಂಥದ್ದು ಮಾಡು ಅಂಥದ್ದು ಮಾಡು ಅಂತ ಹೇಳೋದು, ಇದು ಬಹಳ ಸುಲಭ ನಮಗೆ. ಆದರೆ ನಾನೇ ಒಂದು ಗುಣವನ್ನು ಅಳವಡಿಸ್ಕೊಳ್ಬೇಕು ಅಂತ ಆದಾಗ ಅದು ಬಹಳ ಕಷ್ಟ. ಯಾಕೆಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತರಬೇಕು, ನಮ್ಮ ದಿನನಿತ್ಯದ ನಮ್ಮ ಕೆಲಸಗಳಲ್ಲಿ ಬದಲಾವಣೆಯನ್ನು ತರಬೇಕು. ಅದು ಅಷ್ಟು ಸುಲಭವಲ್ಲ. ರೂಢಿಸ್ಕೊಂಡು ಬಂದಿರುವಂಥದ್ದು ಹಾಗೇನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿ ಅನಂತರ ಅದನ್ನು ಜಗತ್ತಿಗೆ ಹೇಳುವಂಥದ್ದಿದೆಯಲ್ಲ, ನಮ್ಮ ಆತ್ಮಾವಲೋಕನ ಮೊದಲು ಅನಂತರ ನಾವು ಜನರಿಗೆ ಉಪದೇಶವನ್ನು ಕೊಡುವಂಥದ್ದು. ಇದು ಪ್ರತಿಯೊಬ್ಬರೂ ಕೂಡ ಸಜ್ಜನಿಕೆಯನ್ನು ರೂಢಿಸ್ಕೊಳ್ಬೇಕು ಅಂತಾದರೆ ರೂಢಿಸಿಕೊಳ್ಳಲೇಬೇಕಾದಂತಹ ಗುಣ ಆತ್ಮಾವಲೋಕನ, ಇಂಟ್ರೋಸ್ಪೆಕ್ಷನ್. ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ ಅಂದರೆ ಖಂಡಿತ ಇವತ್ತಿಂದನೇ ಅದನ್ನು ಶುರು ಮಾಡಿ. ಯಾಕೆಂದರೆ ನಿಮ್ಮ ತಪ್ಪುಗಳು ಒಪ್ಪುಗಳು, ನಿಮ್ಮ ದಾರಿ ಪ್ರತಿಯೊಂದು ಕೂಡ ಸುಲಲಿತವಾಗಿ ಕಾಣಿಸ್ತಾ ಹೋಗುತ್ತೆ. ಏನಂತೀರಾ?